ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣ ಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಮಿಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ಬಲಿ ಅಂತ ಹೇಳಿ ಒಬ್ಬ ರಾಜ. ಆ ಬಲಿ ಅನ್ನುವ ರಾಜನಿಗೆ 5 ಜನ ಮಕ್ಕಳು. ಅದರಲ್ಲಿ ಅಂಗ, ವಂಗ, ಸುಹ್ಮ, ಪುಂಡ್ರ, ಕಲಿಂಗ ಅಂತ ಈ 5 ಜನ ಮಕ್ಕಳು. ಆ ಅಂಗ ಅನ್ನುವ ಮಗನ ಹೆಸರಿನಲ್ಲಿ ಬಿಹಾರ ಅಂತ ಒಂದು ಜಾಗ, ಅದು ಮೊದಲು ಅಂಗದೇಶ ಅಂತ ಕರೀತಾ ಇದ್ರು. ಆಮೇಲೆ ಅದನ್ನು ಮಗಧ ಅಂತ ಕರೆದ್ರು. ಆ ಮಗಧ ಏನಾಯಿತು, ಕ್ರಮೇಣ ಬೌದ್ಧರ ಪ್ರಭಾವಕ್ಕೆ ಒಳಗಾಗಿ ಬೌದ್ಧರ ಮಠವನ್ನು ವಿಹಾರ ಅಂತ ಕರೆಯೋದು. ಆ ವಿಹಾರ ಎಷ್ಟು ಜಾಸ್ತಿ ಆಯಿತು ಅಂದ್ರೆ ಆ ಇಡೀ ರಾಜ್ಯಕ್ಕೆ ಬಿಹಾರ ಅಂತ ಹೆಸರಾಗಿ ಹೋಯಿತು. ಇನ್ನು ವಂಗ, ಆ ವಂಗ ಉಭಯೋರ ಭೇದ ಅಂತ ಇಟ್ಟುಕೊಂಡು ಬಂಗ ಆಗಿ ಈಗ ಬಂಗಾಲ ಆಗಿತ್ತು. ಬಂಗಾಲ ಹೋಗಿ ಈಗ ಬಾಂಗ್ಲಾ ಆಗಿ ಹೋಗಿದೆ. ಆದ್ದರಿಂದ ಆ ವಂಗ ಅನ್ನುವವನ ಹೆಸರಿನಲ್ಲಿ ಇಷ್ಟು ದೊಡ್ಡ ಪರಂಪರೆ ಬೆಳೆದು ಬಂದು ಆ ದೇಶ ಹಾಗಾಗಿದೆ. ಸುಹ್ಮ, ಅದು ಸುಖ್ಮ ಅಂತ ಹೇಳಿ ಛತ್ತೀಸ್ಗಢಲ್ಲಿ ಸುಖ್ಮ ಅಂತ ಆ ಜಾಗ ಇವತ್ತು ಛತ್ತೀಸ್ಗಢ ಅಂತ ಹೇಳಬಹುದು. ಪುಂಡ್ರ ಅಂತ ಹೇಳಿದ್ರೆ ಅದು ಕಾಶಿಯ ಹತ್ತಿರ ಉತ್ತರ ಪ್ರದೇಶದ ಜಾಗ. ಆಮೇಲೆ ಕಳಿಂಗ ಅಂತ, ಕಳಿಂಗ ಅದೇನಿದೆ ಅದು ಇವತ್ತು ಒರಿಸ್ಸಾ. ಅಲ್ಲಿಯ ರಾಜರೆಲ್ಲರಿಗೂ ಕೂಡ ಕಾಮನ್ ಆಗಿರುವ ಒಂದು ಹೆಸರು ಗಜಪತಿ ಅಂತ. ಈಗ ಇರುವ ಗಜಪತಿಯ ಹೆಸರು ಸಿಂಹೇಂದ್ರ ಗಜಪತಿ ಅಂತ. ಗಜಪತಿ ಅಂತನ್ನೋದು ಅವರ ಕಾಮನ್ ನೇಮ್. ನೀವು ಕೃಷ್ಣದೇವರಾಯನ ಒಂದು ವಿಜಯವನ್ನು ಸಾರುವ ಅತ್ಯಂತ ಪ್ರಾಚೀನವಾದ ಆ ಕನ್ನಡ ಕಾದಂಬರಿಗೆ ಈಗ 120 ವರ್ಷ ಆಗಿ ಹೋಯಿತು, ಅಷ್ಟು ಹಳೇದದು ಕಾದಂಬರಿ. ಗಜಪತಿ ಸಪ್ತಾಂಗಹರಣ ಅಂತ ಫ್ರೀ ಡೌನ್ಲೋಡ್, ಬೇಕಂದ್ರೆ ಓದಬಹುದು. ಗಜಪತಿ ಸಪ್ತಾಂಗಹರಣ ಅಂತ ಚೆನ್ನಾಗಿದೆ. ಆ ಕನ್ನಡವನ್ನು ಓದೋದು ಒಂದು ಭಾಗ್ಯ ಅಂತ ಹೇಳಬೇಕು, ಅಷ್ಟು ಚೆನ್ನಾಗಿ ಇದೆ. ಗಜಪತಿ ಸಪ್ತಾಂಗಹರಣ. ಸಪ್ತಾಂಗ ಅಂದರೆ ಪ್ರಕೃತಿ, 7 ಅಂಗಗಳು ರಾಜ್ಯಕ್ಕೆ. ಅಮಾತ್ಯಾಹ, ಮಂತ್ರಿಣಃ, ದೂತಾಹ, ಶ್ರೇಣಯಃ, ಪುರೋಹಿತಾಹ, ಪುರಂ ಜನಪದಂ ಅಂತ. ಒಂದು ಅಮಾತ್ಯರು, ಒಂದು ರಾಜ ಅಂತ ಹೇಳಿದ್ರೆ 7 ಅಂಗಗಳಿರಬೇಕು. ಅಮಾತ್ಯರು ಅಂತ ಜೊತೆಗೇ ಇರುವವರು. ಅಮ ಅಂದರೆ ಜೊತೆಗೆ ಇರುವವರು ಅಮಾತ್ಯರು. ಮಂತ್ರಿಣಃ ಅಂತಂದ್ರೆ ಮಂತ್ರಾಲೋಚನೆ ಮಾಡುವವರು. ದೂತಾಹ ಅಂದರೆ ಅಂಬ್ಯಾಸಿಡರ್ಸ್. ಶ್ರೇಣಯ ಅಂದರೆ ಸೇನೆಯವರು ಮತ್ತು ಇಂಟೆಲಿಜೆನ್ಸ್ ಅಂದರೆ ಸ್ಪೈಗಳು, ಅವರಿಬ್ಬರನ್ನು ಸೇರಿ ಶ್ರೇಣಯ ಅಂತಾರೆ. ಪುರೋಹಿತರು, ಪುರ ಅಂದರೆ ಪಟ್ಟಣದ ಪ್ರತಿನಿಧಿ. ಜನಪದ, ಹಳ್ಳಿಗರು, ಪಟೇಲರು, ಜಮೀನ್ದಾರರು ಅವರೆಲ್ಲ. ಹೀಗೆ ಒಟ್ಟು 7 ಅಂಗಗಳು ಏನಿದೆ ಅದನ್ನು
ಪ್ರಕೃತಿ ಅಂತ ಕರೀತಾರೆ. ಸಪ್ತಾಂಗ ಅಂದರೆ ಈ 7, ಪ್ರಕೃತಿ ಅಂದರೆ ಈ 7 ಜನ. ಇವರೆಲ್ಲ ಆಗಿರೋದು ಸಪ್ತಾಂಗ ಅಂತ. ಅಂದರೆ ಒಂದು ಇಡೀ ರಾಜ್ಯ. ಅದಕ್ಕೆ ಗೊತ್ತೇ ಇದೆ ನಿಮಗೆ, 8 ಮನೆ ಚದುರಂಗ ನಮ್ಮ ಆಟ, ಪ್ಯೂರ್ ನಮ್ಮ ಆಟ. ಈ ಎಲ್ಲ ಪರಿಸ್ಥಿತಿಗಳೆಲ್ಲ ನಿರ್ಮಾಣ ಆಗಲಿಕ್ಕೆ ಬಹಳ ದೂರ ನಡೆದು ಬಂದಿದ್ದೇವೆ. ಹೀಗಾಗಿ ಅದಕ್ಕಿಂತ ಹಿಂದಿನ ಪರಿಸ್ಥಿತಿ ಇದು. ಬಲಿಯ ಮಕ್ಕಳು ಈ 5 ಜನ. ಇಷ್ಟು ಹೋದ ಬಾರಿ ಆಗಿತ್ತು. ಈ ಹೋದ ಬಾರಿಯಿಂದ ಈಗ ನಾವು ಮುಂದೆ ಬರ್ತಾ ಇದ್ದೀವಿ. ಈ ಒಂದು 47ನೇ ಅಧ್ಯಾಯದಲ್ಲಿ ಸರಿಸುಮಾರು 31 ಶ್ಲೋಕ ಆಗಿತ್ತು ಹೋದ ಭಾನುವಾರ. ಇವತ್ತು ಅಲ್ಲಿಂದ ಮುಂದೆ ಸೂತರು ಮುನಿಗಳೆಲ್ಲ ಕೇಳ್ತಾ ಇದ್ದಾರೆ. ಕಥಂಬಲೆ ಸುತ ಜಾತಾ ಪಂಚತಸ್ಯ ಮಹಾತ್ಮನಃ. ಬಲಿಗೆ 5 ಜನ ಮಕ್ಕಳಾದರು ಅಂತೀರಾ, ಹೇಗೆ ಹುಟ್ಟಿದ್ರು? ಕಿನ್ನಾಮ್ನಿ ಮಹಿಷಿ ತಸ್ಯ. ಆ ಬಲಿ ಅವನ ಹೆಂಡತಿ ಹೆಸರೇನು? ಜನಿತ ಕಥಮಹರ್ಷಿ. ಹುಟ್ಟಿಸಿದ ಋಷಿ ಯಾರು? ಕಥಂಚ ಉತ್ಪಾದಿತಾಸ್ತೇನ ತನ್ನ ಪ್ರಬ್ರೂಹಿ ಪೃಚ್ಛತಾಂ. ಹೇಗೆ ಹುಟ್ಟಿಸಿದ್ರು ಅದನ್ನೆಲ್ಲ ಹೇಳಿ, ಅವನ ಪ್ರಭಾವ, ಅವನ ಮಾಹಾತ್ಮ್ಯ ಎಲ್ಲವನ್ನ ವಿಸ್ತಾರವಾಗಿ ಹೇಳಿ ಅಂತ. ಆಗ ಸೂತರು ಹೇಳಿದ್ರು, ಅಥೋಷಿಜ ಇತಿ ಖ್ಯಾತಃ ಆಸೀದ್ ವಿದ್ವಾನ್ ಋಷಿಪುರ. ಉಷಿಕ್ ಅಂತ ಹೇಳಿ ಒಬ್ಬ ಋಷಿ. ಕಕ್ಷೀವಂತಯ್ಯ ಔಷಿಜಂ ಅಂತ ಅವನ ಬಗ್ಗೆ ವೇದದಲ್ಲಿ ಉಷಿಕ್ ಅಂತ ಋಷಿ. ಪತ್ನಿ ವೈ ಮಮತಾ ನಾಮ ಬಭೂವಾಸ್ಯ ಮಹಾತ್ಮನಃ. ಇವನಿಗೇನೆ ಉಚತ್ಯ ಅಂತ ಕೂಡ ಕರೀತಾ ಇದ್ರು. ಅವನ ಹೆಂಡತಿಯ ಹೆಸರು ಮಮತಾ ಅಂತ. ಉಷಿಜಸ್ಯ ಯವೀಯಾನ್ವೈ ಭ್ರಾತೃಪತ್ನಿ ಮಕಾಮಯತ್ ಬೃಹಸ್ಪತಿರ್ಮಹಾತೇಜಾಹ ಮಮತಾಮೇತ್ಯ ಕಾಮತಃ. ಈ ಉಷಿಕ್ ಅಂತ ಉಚತ್ಯ ಅಂತ ಏನಿದ್ದಾನೆ, ಅವರ ಅಣ್ಣ ಬೇರೆ ಯಾರು ಅಲ್ಲ, ಬೃಹಸ್ಪತಿ. ಅವನಿಗೆ ಮಮತೆಯನ್ನು ಕಂಡು ನಾನು ಇವಳನ್ನು ಕೂಡಬೇಕು ಅಂತ ಆಸೆ ಆಯಿತಂತೆ. ಇದು ದೇವತೆಗಳ ಸಮಾಚಾರ, ಮನುಷ್ಯರದ್ದಲ್ಲ. ಅದರಿಂದಾಗಿ ಹೀಗೆ ಮಾಡಬಹುದು ಅಂತ ಪುರಾಣ ಹೇಳ್ತಾ ಇಲ್ಲ, ಹೀಗಾಯಿತು ಅಂತ ಅಷ್ಟೇ ಹೇಳ್ತಾ ಇರೋದು. ಮನುಷ್ಯರಲ್ಲಿ ಅದು ಧರ್ಮ ಅಲ್ಲ, ಇದು ಹೇಳ್ತಾ ಇರೋದು ದೇವತೆಗಳದ್ದು. ಆಗ ಮಮತಾ ಹೇಳಿದಳಂತೆ, ಅಂತರ್ವತ್ಯಸ್ಮಿತೆ ಭ್ರಾತು ಜ್ಯೇಷ್ಠಸ್ಯತು ವಿರಮ್ಯತಾಂ. ಅವಳು ಹೇಳಿದಳು, ಇಲ್ಲ ಇಲ್ಲ ನಾನೀಗ ಗರ್ಭಿಣಿ ಎಂದ್ಲು. ಆಗ ಆ ಒಳಗಡೆ ಇರುವ ಮಗು ಹೇಳಿತಂತೆ, ಅಮೋಘರೇತಾಸ್ತ್ವಂ ಚಾಪಿ ನ ಮಾಂ ಭಜಿತುಮರ್ಹಸಿ. ಅದು ಹೇಳಿತಂತೆ, ನಾನೀಗಾಗಲೇ ಒಬ್ಬ ಇದ್ದೇನೆ, ನೀನು ಈಗ ಬಂದರೆ ನನಗೆ ತೊಂದರೆ ಆಗತ್ತೆ, ಆದ್ದರಿಂದ ನೀನು ಬರಬಾರದು, ಇದು ತಪ್ಪು ಅಂತ ಹೇಳಿತಂತೆ ಆ ಹೊಟ್ಟೆ ಒಳಗಡೆ ಇರೋ ಮಗು. ಇದು ಕರೆಕ್ಟು. ಆದರೆ ಕಾಮಾತ್ಮ ಸಮಹಾತ್ಮಾಪಿ ನಮನಸ್ಸೋಭ್ಯವಾರಯತ್. ಕಾಮಾತ್ಮನಾದ ಅವನ ಧರ್ಮ ಎಲ್ಲಿ ಹೋಯಿತೋ, ಕಾಮ ಧರ್ಮವನ್ನು ಗೆದ್ದಿತ್ತು. ಅವನೇನು ಮಾಡಿದ, ಮುಂದುವರೆದಾಗ ಭೋತಾತ ವಾಚಾಮಧಿಪ ದ್ವಯೋರ್ನಾಸ್ತೀಹ ಸಂಸ್ಥಿತಿ ಅಮೋಘರೇತಾಸ್ತ್ವಂ ಚಾಪಿ ಪೂರ್ವಂ ಚಾಹಮಿಹಾಗತಃ. ಬರಬೇಡ ಅಂತ ಹೇಳಿ ಗಟ್ಟಿಯಾಗಿ ಅವನಿಗೆ ಬೈತು. ಇದು ಕೇಳಿತು ಅವನಿಗೆ. ಅವನು ಹೇಳಿದನಂತೆ, ಸೋಷಪತ್ತಂ ತತಃ ಕ್ರುದ್ಧಃ ಏವ ಮುಕ್ತೋ ಬೃಹಸ್ಪತಿ. ಬೃಹಸ್ಪತಿ ಶಾಪ ಕೊಟ್ಟ. ಯಸ್ಮಾತ್ವಂ ಈದೃಚೇ ಕಾಲೇ ಗರ್ಭಸ್ಥೋಪಿ ನಿಷೇಧಸಿ ಮಾಮೇವ ಮುಕ್ತವಾನ್ಸ್ತಸ್ಮಾತ್ ತಮೋ ದೀರ್ಘಂ ಪ್ರವೇಕ್ಷ್ಯಸಿ. ಗರ್ಭದ ಒಳಗಡೆ ಇದ್ದೇ ನೀನು ಇಷ್ಟೊಂದು ಜೋರು ಮಾಡ್ತಾ ಇದ್ದಿ, ನಾನು ಯಾರು ಅಂತ ಕೂಡ ನೋಡ್ತಾ ಇಲ್ಲ,
ಆದ್ದರಿಂದ ಹೊರಗಡೆ ಬಂದ ಮೇಲೂ ಗರ್ಭದ ಒಳಗಡೆ ನಿನಗೇನು ಕತ್ತಲೆ ಇದೆ ಅದು ಹೊರಗಡೆಯೂ ಕಂಟಿನ್ಯೂ ಆಗಲಿ ಅಂತ ಅಂದ್ಬಿಟ್ಟ. ತಮೋ ದೀರ್ಘಂ, ಆ ಕತ್ತಲು ಕಂಟಿನ್ಯೂ ಆಗಲಿ, ದೀರ್ಘವಾಗಲಿ ಅಂತ. ಅದಕ್ಕೆ ಆ ಮಗುವಿನ ಹೆಸರು ಗೂಗಲ್ ಯಾವುದರಲ್ಲೂ ನೋಡೋದೇನೇ ತಥೋ ದೀರ್ಘತಮ ನಾಮ, ದೀರ್ಘತಮಸ್ ಅಂತ ಹೆಸರಿಟ್ರು. ಯಾಕೆ ಅಂದರೆ ಈ ಮಗುವಿನ ದೊಡ್ಡಪ್ಪ ಶಾಪ ಕೊಟ್ಟಿದ್ದಾನೆ ಮಗು ಹುಟ್ಟುವ ಮೊದಲೇನೆ, ದೀರ್ಘತಮಾಹ ಅಂತ. ಹಾಗೆ ಇರಲಿ, ಆ ಹೆಸರಿಗೆ ತಕ್ಕ ಹಾಗೆ, ಅವನ ಶರೀರಕ್ಕೆ ತಕ್ಕ ಹಾಗೆ ಹೆಸರಿರಲಿ ಅಂತ. ಅತೋಷಿಜೋ ಬೃಹತ್ ಕೀರ್ತಿ ಬೃಹಸ್ಪತಿರಿವೌಜತ ಊರ್ಧ್ವರೇತಾಸ್ತತೋಸೋ ವೈ ವಸತೆ ಭ್ರಾತುರಾಶ್ರಮೇ. ಅವನೇನು ಮಾಡಿದ, ದೊಡ್ಡವನಾದ ದೀರ್ಘತಮಸ್ಸು, ಬಹಳ ವಿಷ್ಣು ಸೂಕ್ತಗಳನ್ನು ಕಂಡ ಋಷಿ ಅವನು. ಸಧರ್ಮಾನ್ ಸೌರಭೇಯಾನಸ್ತು ವೃಷಭಾಚ್ಯುತವಾನಸ್ತತಃ ತಸ್ಯ ಭ್ರಾತಾ ಪಿತೃವ್ಯೋಯಃ ಚಕಾರ ಭರಣಂ ತದಾ. ಒಂದು ಬಾರಿ ಏನಾಯಿತು, ಅವನಿಗೆ ಎತ್ತು ಮತ್ತು ಗೋವುಗಳ ಬಗ್ಗೆ ಇನ್ನಿಲ್ಲದ ಕುತೂಹಲ. ಅದರಿಂದ ಅವುಗಳ ಭಾಷೆಯಲ್ಲೇ ಅವುಗಳನ್ನು ಮಾತಾಡಿಸ್ಲಿಕ್ಕೆ ಶುರು ಮಾಡಿದ. ಆಗ ಅವುಗಳ ಗರ್ಭಧಾರಣೆಯ ಕ್ರಮ ಅವನಿಗೆ ಬಹಳ ಇಷ್ಟ ಆಯಿತು. ಆ ಗರ್ಭಧಾರಣೆಯ ಕ್ರಮ ಮನುಷ್ಯರಲ್ಲಿ ಯಾಕೆ ಇಳಿಬಾರದು ಅಂತ ಯೋಚನೆ ಮಾಡಲಿಕ್ಕೆ ಶುರು ಮಾಡಿದ. ಆ ತರಹದ ಗರ್ಭಧಾರಣೆ ಅಂತ ಆದರೆ ಗೋಗರ್ಭ ಆ ರೀತಿ ಆಯಿತು ಅಂತಂದ್ರೆ ಎಲ್ಲ ಶುದ್ಧರೇ ಇರ್ತಾರೆ, ಅಶುದ್ಧರು ಯಾರೂ ಇರೋದಿಲ್ಲ. ಅದನ್ನು ಯೋಚನೆ ಮಾಡಲಿಕ್ಕೆ ಶುರು ಮಾಡಿದ. ಯಜ್ಞಾರ್ಥ ಮಾಹೃತಾನ್ ದರ್ಭಾನ್ ಚಚಾರತುರಭೀಸುತಃ ಜಗ್ರಾಹತಂ ದೀರ್ಘತಮಾ ಶೃಂಗಯೋಸ್ತು ಚತುಷ್ಪದಂ ತೇನಾತೌ ನಿಗೃಹೀತಶ್ಚ ನ ಚಚಾಲ ಪದಾತ್ಪದಂ. ಅದಕ್ಕೂ ಒಂದು ಕಥೆ ಉಂಟು, ಅವನಿಗೂ ಎತ್ತಿಗೂ ಹೇಗೆ ಸಂಪರ್ಕ ಆಯಿತು ಅಂತ. ಒಂದು ಬಾರಿ ಯಜ್ಞಕ್ಕಾಗಿ ಒಂದು ದರ್ಭೆಯ ಜಾಗ ಇತ್ತು. ಆ ದರ್ಭೆಯ ಜಾಗದಲ್ಲಿ ಏನಾಗಿತ್ತು, ಚೆನ್ನಾಗಿ ದರ್ಭೆ ಬೆಳೆದಿದೆ, ನಾಳೆ ಕಿತ್ಕೊಳ್ಬೇಕು. ಇವತ್ತೇ ಜಾಗ ಗುರುತಿಟ್ಕೊಂಡಿದ್ರು, ಇಲ್ಲಿ ಬೆಳೆದ ದರ್ಭೆಯನ್ನ ನಾಳೆ ಯಜ್ಞಕ್ಕೆ ಬಳಸೋದು ಅಂತ. ಆಯಿತು ಅಂತ ಇರುವಾಗ ಒಂದು ದೊಡ್ಡ ಗೂಳಿ ಬಂತು, ಅದನ್ನು ತಿನ್ನಲಿಕ್ಕೆ ಅಂತ ಮುಂದುವರಿತು. ಇವನಿಗೆ ಗೊತ್ತಾಯಿತು, ಇವನಿಗೆ ಹೊರಗಣ್ಣು ಮಾತ್ರ ಕುರುಡು, ಒಳಗಣ್ಣು ಅಲ್ಲ. ಅದರ ಕೊಂಬುಗಳನ್ನು ಗಟ್ಟಿಯಾಗಿ ಹಿಡಿದ. ಇವನು ಎಷ್ಟು ಬಲಿಷ್ಠ ಅಂತಂದ್ರೆ ದೀರ್ಘತಮಸ್ಸು, ಅದು ಮುಂದುವರಿಲಿಕ್ಕೆ ಆಗಲಿಲ್ಲ. ಆ ಎತ್ತು ಋಷಭೌವಾಚ, ಅದು ಹೇಳಿದ, ಮುಂಚ ಮಾಂಬಲಿನಾಂಬರ, ನನ್ನನ್ನು ಬಿಡು ಅಂತ ಹೇಳಿತು ಆ ಎತ್ತು. ಆಗ ದೀರ್ಘತಮಸ್ಸು ಹೇಳಿದ, ಪರಸ್ವಾದಂ ಚತುಷ್ಪದಂ, ಬೇರೆಯವರ ಹಣವನ್ನು ನೀನು ತಿಂತಾ ಇದ್ದಿ, ಕಳ್ಳ ಅಂತ ಎತ್ತಿಗೆ ಹೇಳ್ದ ಅವನು. ಅದಕ್ಕೆ ಆ ಎತ್ತು ಹೇಳಿತು, ನಾಸ್ಮಾಕಂ ವಿದ್ಯತೆ ತಾತ ಪಾತಕಂ ಸ್ಥೇಯಮೇವವಾ. ಮನುಷ್ಯರ ಥರ ಮಾತಾಡ್ತಾ ಇದ್ದಿ, ನಾವು ಮನುಷ್ಯರಲ್ಲ, ಮೃಗಗಳು. ನಮಗೆ ನಮ್ಮ ಸೊತ್ತೇ ಇಲ್ಲ, ನಮ್ಮ ಪಾಲಿಗೆ ಬೇರೆಯವ್ರ ಸೊತ್ತು ನಮ್ಮ ಪಾಲಿಗೆ ಸೊತ್ತಾಗತ್ತಾ? ನಾಸ್ಮಾಕಂ ವಿದ್ಯತೆ ಪಾತಾತ ಪಾತಕಂ ಸ್ಥೇಯಮೇವವಾ. ನಾವು ಎತ್ತುಗಳು, ಎತ್ತುಗಳಿಗೆ ಪಾಪ ಇಲ್ಲ, ಎತ್ತುಗಳಿಗೆ ಕಳ್ಳತನ ಅಂತ ಒಂದಿಲ್ಲ. ಬೇರೆ ಯಾವ ಪ್ರಾಣಿಗಳಿಗಾದರೂ ಕಳ್ಳತನ ಅನ್ನೋದು ಅಪ್ಲೈ ಆಗತ್ತೆ. ಕಳ್ಳ ಬೆಕ್ಕು ಅಂತೇವೆ, ಕಳ್ಳ ಎತ್ತು ಅನ್ನಲ್ಲ. ಕಳ್ಳ ಎತ್ತು ಅಂತ ಇವರು ಪ್ರಯೋಗ ಮಾಡ್ತಾ ಇದ್ದಾರೆ ಅಂದರೆ ಇವರು ಪ್ರಾಚೀನ ಭಾರತದ ಕೊಂಡಿ ಕಳಿಸ್ಕೊಂಡಿದ್ದಾರೆ ಅಂತ ಹೇಳ್ತಾರಲ್ರಿ. ಕಳ್ಳ ಎತ್ತುಗಳು ಅಂತ ಹೇಳ್ತಾರಲ್ಲ, ಹೌದು, ಹೇಳಿದ್ದಾರೆ ಅಂದರೆ ಪ್ರಾಚೀನ ಭಾರತದ ಕೊಂಡಿ ಕಳಿಸ್ಕೊಂಡಿದೆ ಅವರಿಗೆ ಅಂತ ಅರ್ಥ. ಗ್ರಾಮೀಣರೇ ಹೇಳಬಹುದು. ಅದರಿಂದಾಗಿ ತಪ್ಪೇ ಇಲ್ಲ ನಂದು. ಭಕ್ಷ್ಯ ಭಕ್ಷ್ಯಂ ತಥಾ ಚೈವ
ಪೇಯ ಪೇಯಂ ತಥೈವ ಚ. ನಾವು ಎತ್ತು, ಭಕ್ಷ್ಯ ಇಲ್ಲ ಅಭಕ್ಷ್ಯ ಇಲ್ಲ, ಇದು ತಿನ್ನಬಾರದು ಅಂತಿಲ್ಲ, ತಿನ್ನಬೇಕಾದದ್ದು ಅಂತ ಇಲ್ಲ, ಪೇಯ ಪೇಯಗಳಿಲ್ಲ. ದ್ವಿಪದಾಂಬಹವೋ ಹೇತೆ ಧರ್ಮ ಏಷ ಗವಾಂ ಸ್ಮೃತಃ. ಈ ಧರ್ಮಗಳೆಲ್ಲ 2 ಕಾಲಿರೋರಿಗೆ, 4 ಕಾಲಿರೋರಿಗಲ್ಲ. 4 ಕಾಲಿರುವವರಿಗೆ ಸ್ವಂತದ್ದು ಅಂತನ್ನುವ ಒಂದು ಕಾನ್ಸೆಪ್ಟ್ ಇಲ್ಲ. 2 ಕಾಲಿರುವವರಿಗೆ ಇದು ಸ್ವಂತ, ಇದು ಬೇರೆಯವರದು ಅಂತ ಕಾನ್ಸೆಪ್ಟ್ ಉಂಟು. ಅದರಿಂದಾಗಿ ಅವರೇನು ಮಾಡಬೇಕು, ಎಚ್ಚರದಿಂದ ನಡ್ಕೊಳ್ಬೇಕು, ಇದು ಯಾರ ಹಣ ಅಂತ. ನಾವು ಎತ್ತುಗಳ್ರಿ, 4 ಕಾಲಿನವರು, ಅದು ಚತುಷ್ಪಾದ ಧರ್ಮವೇ ಬೇರೆ. ಆ ಚತುಷ್ಪಾದಗಳಲ್ಲಿಯೂ ಕೂಡ ನಾವು ಅತ್ಯಂತ ವಿಶಿಷ್ಟರು, ನಮಗಿದ್ಯಾವುದು ಅಪ್ಲೈ ಆಗಲ್ಲ ಅಂತ ಹೇಳಿತಂತೆ ಎತ್ತು. ಕಾರ್ಯ ಕಾರ್ಯೇ ನವಾಗಮ್ಯ ಗಮನಂ ಚ ತಥೈವ ಚ. ಮಾಡಬೇಕಾದದ್ದು ಅಂತಿಲ್ಲ, ಮಾಡಬಾರದ್ದು ಅಂತ ಇಲ್ಲ ನಮಗೆ. ಗಮ್ಯ ಅಗಮ್ಯ ಗಮನಂ ತಥಾ. ಆಮೇಲೆ ಅಗಮ್ಯ ಗಮನ, ಅಗಮ್ಯವಾದದ್ದು ಇದು ಇವರು ಸೇರಬಾರದು ಅಂತಿಲ್ಲ, ಸೇರಬಹುದು ಅಂತ ಇಲ್ಲ. ಬಹಳ ಖುಷಿಯಾಗೋಯ್ತು ಇವನಿಗೆ. ಗವಾಂ ಧರ್ಮಂ ತು ವೈ ಶ್ರುತ್ವ ಸಂಭ್ರಾಂತಸ್ತು ವಿಸೃಜ್ಯತಂ ಶಕ್ತ್ಯಾನ್ನಪಾನದಾನಾತ್ತು ಗೋಪತಿಂ ಸಂಪ್ರಸಾದಯತ್. ಹೌದಾ, ನಿಮ್ಮ ಧರ್ಮ ಇದ, ನಾವು ಹೀಗಿದ್ರೆ ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಶುರು ಮಾಡಿದ ದೀರ್ಘ ತಮಸ್ಸು. ನೋಡಿ, ಜಗದಾಚೆಗಿನ ತತ್ವವನ್ನು ಕಂಡವನು, ಜಗತ್ತಿನ ಒಳಗಡೆ ಈ ಒಂದು ಅನುಕೂಲ ಸಿಗತ್ತೆ ಅಂತ ಗೊತ್ತಾದಾಗ ಯಾಕೆ ಹೀಗೆ ಇದನ್ನು ಅಳವಡಿಸ್ಕೊಳ್ಬಾರದು? ಒಂದು ಮನುಷ್ಯ ಎತ್ತಿನ ರೀತಿ ಬದುಕಬಹುದಾದರೆ, ಎತ್ತಿನಿಂದ ಹುಟ್ಟಿದ್ರೆ, ಅವಾಗ ಮನುಷ್ಯರ ಜ್ಞಾನ, ಎತ್ತಿನ ಆಸ್ತಿ ಎರಡೂ ಕೂಡ ಕೂಡಿದ್ರೆ ಯಾವ ರೀತಿ ಇರಬಹುದು? ಇದೊಂದು ಅದ್ಭುತವಾದ ವಿಚಾರ. ಎತ್ತಿನ ತರಹದ ನಡವಳಿಕೆ, ಪ್ರಾಪರ್ಟಿ ವೈಸ್ ಹಿ ಮೇ ಲೈಕ್ ಬುಲ್, ಹಿ ಮೇ ಬಿ ಲೈಕ್ ಬುಲ್. ಆದರೆ ನೀವು ಜ್ಞಾನ ಅಂತ ನೋಡಿದಾಗ, ಫ್ರಮ್ ದಿ ಪರ್ಸ್ಪೆಕ್ಷನ್ ಆಫ್ ನಾಲೆಡ್ಜ್, ನಾನು ಒಬ್ಬ ಮನುಷ್ಯ ಆದರೆ ಜಗತ್ತಿನ ಈಚೆಯ ಆಚೆಯ ಎಲ್ಲ ಜ್ಞಾನಗಳನ್ನು ಪಡೆಯಬಹುದು. ಅದೇ ನಾನು ಈ ಸಮಾಜದ ಕಟ್ಟುಪಾಡುಗಳಿಗೆ ಒಗ್ಗೋದು ಕಷ್ಟ ಆಗಿಬಿಟ್ರೆ, ಈ ಎರಡು ಮಿಶ್ರಿತ ಆದರೆ ಹೇಗೆ ಅಂತ. ನರಸಿಂಹ ಇದ್ದಾಗೆ ನರ ವೃಷಭ ಆಗಿಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ. ನರಋಷಭ, ನಿಜವಾದ ಅರ್ಥದಲ್ಲಿ ನರಋಷಭ. ಏಕೆಂದರೆ 4 ಪ್ರಾಣಿಗಳನ್ನ ಶ್ರೇಷ್ಠ ಅನ್ನುವ ಅರ್ಥದಲ್ಲಿ ಬಳಸ್ತಾರೆ. ಸಿಂಹ, ಋಷಭ, ವ್ಯಾಘ್ರ, ಕುಂಜರ. ಈ 4 ಪ್ರಾಣಿಗಳನ್ನ ನರವ್ಯಾಘ್ರ ಅಂದ್ರೆ ಮನುಷ್ಯ ಶ್ರೇಷ್ಠ ಅಂತ, ನರಋಷಭ ಅಂತಂದ್ರೆ ಮನುಷ್ಯ ಶ್ರೇಷ್ಠ, ದ್ವಿಜಕುಂಜರ ಅಂತಂದ್ರೆ ಬ್ರಾಹ್ಮಣ ಶ್ರೇಷ್ಠ, ಅಥವಾ ದ್ವಿಜಋಷಭ ಅಂದ್ರೆ ಬ್ರಾಹ್ಮಣ ಶ್ರೇಷ್ಠ ಅಲ್ವೇ? ದ್ವಿಜಸಿಂಹ, ನರಸಿಂಹ ಅಂದ್ರೆ ನರರಲ್ಲಿ ಶ್ರೇಷ್ಠ ಅಂತ ಅರ್ಥ. ಈ ಹಿನ್ನೆಲೆಯಲ್ಲಿ ಬಳಸ್ತಾರೆ. ಆದರೆ ನಿಜವಾಗಿಯೂ ಕೂಡ ಎರಡರ ಕಾಂಬಿನೇಷನ್ನು ಉಳಿದು ಬಿಟ್ರೆ, ಮನುಷ್ಯತ್ವದ ಕಾಂಬಿನೇಷನ್ನು, ಆಮೇಲೆ ಬೇರೆ ಈ ಋಷಭದ ಕಾಂಬಿನೇಷನ್ನು ಎರಡು ಉಳ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ. ಯಾವ ವಿಜ್ಞಾನಿಗಳಿಗೂ ಈ ತರಹದ ಯೋಚನೆ ಬರಬಾರದು. ಆದರೆ ಈ ಅಧ್ಯಾತ್ಮ ಜ್ಞಾನಿಗೆ ಬಂದಿತ್ತು ಅನ್ನೋದು ವಿಶೇಷ. ಗವಾಂ ಧರ್ಮಂತೂ, ಅವನೇನು ಮಾಡಿದ, ಆಯಿತು ನನ್ನ ಶಕ್ತಿಯಿಂದ ಅನ್ನಪಾನಾದಿಗಳನ್ನೆಲ್ಲ ನಾನೇ ವ್ಯವಸ್ಥೆ ಮಾಡಿಕೊಡ್ತೇನೆ ಅಂತ ಪ್ರಸನ್ನನಾಗಿ ಗೋಧರ್ಮವನ್ನು ಮನಸೈವತಮಾದಧ್ಯೌ ತನ್ನಿಷ್ಠಸ್ತತ್ಪರೋಹಿತ. ಈ ಗೋಧರ್ಮವನ್ನು ಹೊಂದಿರುವ ಕೆಲವು ಮನುಷ್ಯರನ್ನು ಸೃಷ್ಟಿ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಯೋಚನೆ ಬಂತು. ತಥೋ ಯವೀಯಸ ಪತ್ನೀಂ ಗೌತಮಸ್ಯಾಭ್ಯಪದ್ಯತ ಕೃತಾವಲೇಪಾಂ ತಾಂ ಮತ್ವಾ ಸೋನಡ್ವಾನಿವನ ಕ್ಷಮಃ. ಅದಕ್ಕೆ ಏನು ಮಾಡಿದ, ಅವನ ತಮ್ಮ ಒಬ್ಬ ಇದ್ದ ಗೌತಮ ಅಂತ, ಅವನ ಹೆಂಡತಿಯ ಬಳಿ ಹೋದ. ಅವನ ಹೆಂಡತಿಯ ಬಳಿ ಹೋಗಿ, ಗೋವಿನಂತೆ ಇರುವ ಜ್ಞಾನಿಯಾಗಿರುವ ಒಬ್ಬ ಮಗನನ್ನು ನಿನ್ನಲ್ಲಿ ಉತ್ಪಾದನೆ ಮಾಡಬೇಕು ಅಂತ ಇದ್ದೇನೆ, ನೀನು ಆ ಸೃಷ್ಟಿಗೆ ಮಾಧ್ಯಮ ಆಗಬೇಕು ಅಂದ.
ಇದು ಅವಳು ಕಷ್ಟ ಆಯ್ತು ಅವಳಿಗೆ. ನಿರ್ಭರ್ತ್ಯ ಚೈನಂ ವೃದ್ಧ್ವಾ ಚ ಬಾಹುಭ್ಯಾಂ ಸಂಪ್ರಗೃಹ್ಯ ಚ ಭಾವ್ಯಮರ್ಥಂ ತುತಂ ಜ್ಞಾತ್ವಾ ಮಾಹಾತ್ಮ್ಯಾತ್ತಮುವಾಚ ತಾಂ. ಅವಳು ಜ್ಞಾನಿಯೇ, ಗೊತ್ತಾಯ್ತು. ಆದ್ರೆ ಅವಳೇನ್ ಮಾಡಿದ್ಲು, ಅವನನ್ನು ಹೊರಗಡೆಯಿಂದ ಬೈದು ಅವನನ್ನು ಕಟ್ಟಿ ಹಾಕಿ ಆಚೆ ದುಡ್ಕೊಂಡು ಹೋದ್ಲು. ವಿಪರ್ಯಯಂತು ತ್ವಂ ಲಬ್ಧ್ವಾ ಅನಡ್ವಾ ನಿವರ್ತತೆ ಗಮ್ಯಂ ನ ಜಾನೀಚೆ ಗೋಧರ್ಮಾತ್ರಾರ್ಥಯನ್ ಸುತಾಂ. ಅದಕ್ಕೆ ಅವಳು ಹೇಳಿದ್ಲು, ಚಿಕ್ಕ ಪುಟ್ಟ ಒಂದು ಬದಲಾವಣೆ ಅಂತಂದ್ರೆ ಸಮಾಜ ಒಪ್ಕೊಳ್ಳುತ್ತೆ. ಇದೇನಿದು, ಗೋಧರ್ಮ ಇರುವ ಪುರುಷ, ಗೋವಿನ ಸ್ವಭಾವ ಪುರುಷನ ಗುಣ, ಈ ತರಹ ಒಂದು ಮಾಡಬೇಕು ಅಂತ ಇದೆಯಾ ಅಂತ ಹೇಳಿ ಅವನ ಹೆಂಡತಿಗೆ ಹೇಳಿದ್ಲು. ಅವನ ಹೆಂಡತಿಯ ಹೆಸರು ಪ್ರದ್ವೇಷಿ ಅಂತ. ಆ ಪ್ರದ್ವೇಷಿ ಏನ್ ಮಾಡಿದ್ಲು, ಅವಳು ಪುರುಷರನ್ನು ಕಂಡ್ರೆ ಎಷ್ಟು ದ್ವೇಷವೋ ಏನೋ, ಅವಳಿಗೆ ಹೆಸರು ಪ್ರದ್ವೇಷಿ ಅಂತ. ಕಟ್ಟಿ ಹಾಕಿ ತೆಪ್ಪದಲ್ಲಿ ಬಿಟ್ಬಿಟ್ರು. ಕಾಷ್ಠೆ ತಮುದ್ಗೆ ಪ್ರಕ್ಷಿಪ್ಯ ಗಂಗಾಂಬತಿ ತಮುತ್ಸೃಜತ್ ಯಸ್ಮಾತ್ಮಂದೋ ವೃದ್ಧಶ್ಚ ಭರ್ತವ್ಯೋ ದುರಧಿಷ್ಠಿತ. ನೀನನ್ನು ಸಾಕೋದೇ ವೇಸ್ಟು, ಕುರುಡ. ಯಾವ ರೀತಿಯಲ್ಲಿಯೂ ಕೂಡ ಒಂದು ಕುಟುಂಬವನ್ನು ಸಾಕಲಿಕ್ಕೆ ಬೇಕಾದ ಯಾವ ಅರ್ಹತೆಯೂ ನಿನ್ನಲ್ಲಿಲ್ಲ. ಯಾವ ರೀತಿಯಲ್ಲಿಯೂ ಕುಟುಂಬವನ್ನು ತಾಕೋದಿಲ್ಲ. ನಿನ್ನನ್ನ ಬೇರೆಯವರು ಸಾಕಬೇಕು, ಮದುವೆ ಮಾಡಿಕೊಂಡ ಹುಡುಗಿ. ಅಷ್ಟಲ್ಲದೆ ಈ ತರಹದ ಪ್ರಯೋಗಗಳು ಬೇರೆ ಅಲ್ವೇ. ಅದರಿಂದಾಗಿ ದಬ್ಬಿ ಬಿಡ್ತೇವೆ ಅಂತ ಮಕ್ಕಳಿಗೆ ಹೇಳಿದ್ರು. ಆಯ್ತು. ತಮುಹ್ಯಮಾನಂ ವೇಗೇನ ಸ್ರೋತಸೋಭ್ಯಾಸಮಾಗತಃ ಜಗ್ರಾಹತಂ ತಧರ್ಮಾತ್ಮ ಬಲಿರ್ವೈರೋಚನಿಸ್ತದಾ. ಆಗ ಬಲಿ ಅನ್ನುವ ರಾಜ ಅವನು ಸ್ನಾನ ಮಾಡ್ತಾ ಇದ್ದ. ಇವನು ಆ ಹೊಳೆಯ ನೀರಿನಲ್ಲಿ ಹೊಡ್ಕೊಂಡು ಹೋಗ್ತಾ ಇದ್ದ. ಅದನ್ನು ತಂದು ಎಳೆದು ತಂದ. ಅಂತಃಪುರೇ ಜುಗೋಪೈನಂ ಭಕ್ಷ್ಯ ಭೋಜ್ಯೈಶ್ಚ ತರ್ಪಯನ್. ಅಂತಃಪುರದಲ್ಲಿ ಚೆನ್ನಾಗಿ ತೃಪ್ತಿಗೊಳಿಸಿ ಇಟ್ಟುಕೊಂಡ. ಏನು ವರ ಬೇಕು ಅಂತ ಕೇಳಿದ. ಒಳ್ಳೆ ಮಗ ಬೇಕು ಅಂದ ಅವನು. ಪುತ್ರಾನ್ ಧರ್ಮಾರ್ಥ ತತ್ವಜ್ಞಾನ್ ಉತ್ಪಾದಯಿತುಮರ್ಹಸಿ. ಒಳ್ಳೆ ಮಕ್ಕಳು ಬೇಕು, 5 ಜನ ಧರ್ಮವನ್ನು ಚೆನ್ನಾಗಿ ಬಲ್ಲವರು ಅಂತ. ಆಯ್ತು ಅಂದ. ಅವನ ಆ ಬಲಿ ಅನ್ನುವ ರಾಜನ ಹೆಂಡತಿಯ ಹೆಸರು ಸುದೇಶ್ನ ಅಂತ. ಅವಳೇನ್ ಮಾಡಿದ್ಲು, ಗಂಡ ಹೇಳಿದ ಕೂಡಲೇ ಒಪ್ಕೊಳ್ಳಿಲ್ಲ. ಅಂಧಂ ವೃದ್ಧಂಚ ತಂ ಜ್ಞಾತ್ವಾ ನ ಸಾ ದೇವಿ ಜಗಾಮಹ. ಮಗು ಕೊಡ್ತಾನಂತೆ ಈ ಮುದುಕ, ಇವನತ್ರ ಹೋಗಿ ಯಾಕೆ ಒದ್ದಾಡಬೇಕು ಅಂತ ಹೇಳಿ ತಸ್ಯಾಂ ಶೂದ್ರಾಂ ಧಾತ್ರೇಯಿ ಕಾಂ ತಸ್ಮೈ ಅಂಧಾಯ ಪ್ರಾಯಣೋತ್ತದಾಂ. ಅವಳ ದಾದಿ ಒಬ್ಬಳು ಇದ್ಲು, ಅವಳನ್ನು ಕಳಿಸ್ಬಿಟ್ರು. ಆ ದಾದಿ ಬಂದು ಶೂದ್ರ ಜಾತಿ, ಅವಳು ಕಳಿಸ್ಬಿಟ್ರು. ಇವನೇನು ಮಾಡಿದ, ತಸ್ಯಾಂ ಕಕ್ಷಿ ವದಾದೀನಿಶ್ಚ ಶೂದ್ರ ಯೋನೌ ಋಷಿರ್ವಶೀ. ಕಕ್ಷಿವಾನ್ ಮೊದಲಾದವರನ್ನ ಹುಟ್ಟಿಸಿದ. ಜನಯಾಮಾತ ಧರ್ಮಾತ್ಮ ಶೂದ್ರ ನಿತ್ಯೇವಮಾದಿಕಂ ಉವಾಚ ತಂಬಲಿ ರಾಜ ದೃಷ್ಟ್ವಾ ಕಕ್ಷಿ ವದಾದಿಕಾನ್. ನೋಡಿದ, ಅಯ್ಯೋ ಎಂತಹ ಮಕ್ಕಳು, ವೇದವನ್ನ ಹುಟ್ಟುತ್ತಲೇ ಹೇಳುವವರು. ಪ್ರವೀಣಾನ್ ಋಷಿಧರ್ಮಸ್ಯ ಛೇಶ್ವರಾನ್ ಬ್ರಹ್ಮವಾದಿನಃ. ಬ್ರಹ್ಮವಾದಿಗಳು, ಬ್ರಹ್ಮ ಅಂದ್ರೆ ವೇದ, ವೇದವನ್ನ ಹೇಳಬಲ್ಲವರು, ಕಾಣಬಲ್ಲವರು ಅಂತವರು ಹುಟ್ಟಿದ್ದಾರೆ. ವಿದ್ವಾನ್ ಪ್ರತ್ಯಕ್ಷ ಧರ್ಮಾಣಾಂ ಬುದ್ಧಿಮಾನ್ ವೃತ್ತಿಮಾನ್ ಶುಚೀನ್. ಆಮೇಲೆ ಪ್ರತ್ಯಕ್ಷ ಧರ್ಮಾಣಾಂ ವಿದ್ವಾನ್, ಪುಣ್ಯ ಪಾಪಗಳನ್ನ ನೇರವಾಗಿ ಕಣ್ಣಲ್ಲಿ ಕಾಣಬಲ್ಲವರು. ಅಯ್ಯೋ ಎಂತಹ ಶಕ್ತಿ, ಅಯ್ಯೋ ಈ ಮಕ್ಕಳು ನನ್ನದು ಅಂತ ಹೇಳಿ ಸಂತೋಷಪಟ್ಟ ಅವನು. ಬುದ್ಧಿಮಾನ್ ವೃತ್ತಿಮಾನ್ ಶುಚೀನ್,
ಮಮೈವ ಚೇತಿ ಹೋವಾಚ ತಂ ದೀರ್ಘತಮ ಸಂಬಲಿಹಿ. ಎಂತೆಂಥ ಮಕ್ಕಳನ್ನ ಕೊಟ್ಟೆಪ್ಪ, 5 ಜನ ಋಷಿಗಳು. ನಿನ್ನ ಮಕ್ಕಳಲ್ವೋ ಅವರು ಅಂದ ಇವನು. ನೇತ್ಯುವಾಚ ಮುನಿಸ್ತಂ ವೈ ಮಮೈವ ಮಿತಿ ಚಾಬ್ರವೀತ್. ಇಲ್ಲ ಇಲ್ಲ, ನೀವು ಕೊಟ್ಟದ್ದು ನನ್ನದು. ಇಲ್ಲ ಕಣೋ, ನನಗೆ ಚೆನ್ನಾಗಿ ಗೊತ್ತಿದೆ. ಉತ್ಪನ್ನ ಶೂದ್ರಯೋ ನೌತು ಭವಚ್ಛಂದೇ ತುರೋತ್ತಮ ಅಂಧಂ ವೃದ್ಧಂಚ ಮಾಂ ಜ್ಞಾತ್ವಾ ಸುದೇಶ್ನಾ ಮಹಿಷೀತವಾ. ನೀನು ಆ ಭಾವನೆಯಿಂದಲೇ ಕಳಿಸ್ಕೊಟ್ಟೆ. ಆದರೆ ನಿನ್ನ ರಾಣಿ ನನ್ನ ಹಸ್ತಸ್ಪರ್ಶ ಮಾಡಲಿಕ್ಕೆ ಅವಳು ಅಸಹ್ಯ ಮಾಡಿಕೊಂಡು ಬೇರೆಯವರನ್ನು ಕಳಿಸಿದ್ಲು. ತಲೆ ಮೇಲೆ ಕೈ ಇಟ್ಟರೆ ಯಾರಾದರೂ ಒಂದೇ. ನಾನು ಕುರುಡ, ಗೊತ್ತಿಲ್ಲ ಅಂತ ಅವಳು ಅಂದ್ಕೊಂಡ್ಲು. ಮುಟ್ಟಿದ ಕೂಡಲೇ ಗೊತ್ತಾಯಿತು ನನಗೆ ಅಲ್ಲ ಅಂತ. ಅವಳಲ್ಲಿ ಅನುಗ್ರಹ ಮಾಡಿದೆ. ಹುಟ್ಟಿದ 5 ಜನ ಮಕ್ಕಳು ಎಲ್ಲ ವೇದವಾದಿಗಳು, ಆದರೆ ಒಬ್ಬರೂ ನಿನ್ನ ಮಕ್ಕಳಲ್ಲ. ಪ್ರಾಹಿಣೋದವಮಾನಾನ್ಮೇ ಶೂದ್ರಾಂ ಧಾತ್ರೇಯಿಕಾ ನೃಪ ತತ ಪ್ರಸಾದಯಾಮಾತ ಬಲಿಸ್ತಂ ಋಷಿ ಸತ್ತಮಂ. ಆಮೇಲೆ ಅವನು ತಪ್ಪಾಯಿತು ಅಂತ ಕೇಳಿಕೊಂಡ. ಸುದೇಶ್ನಿಗೆ ಬೈದ. ಪುನಶ್ಚೈನಾಮಲಂಕೃತ್ಯ ಋಷಯೇ ಪ್ರತ್ಯಪಾದಯತ್. ಆಮೇಲೆ ಮತ್ತೆ ಅವಳನ್ನು ಅಲಂಕರಿಸಿ ಕೊಟ್ಟ. ಅವಳೇನು ಮಾಡಿದ್ಲು? ದಧ್ನಾ ಲವಣ ಮಿಶ್ರೇಣ ತ್ವಭ್ಯಕ್ತಂ ಮಧುಕೇನತು ಲಿಹಮಾಂ ಅಜುಗುಪ್ಸಂತಿ ಆಪಾದ ತಲಮಸ್ತಕಂ. ಅವನೇನು ಮಾಡಿದ? ಒಂದಿಷ್ಟು ಉಪ್ಪು, ಆಮೇಲೆ ದಧಿ, ಆಮೇಲೆ ಜೇನುತುಪ್ಪ, ಇಷ್ಟನ್ನು ಹಾಕಿ ಇದನ್ನು ನೆಕ್ಕು, ನಿನಗೆ ಒಳ್ಳೆ ಮಕ್ಕಳಾಗತ್ತೆ ಅಂತ ಹೇಳಿದ. ಕೈಯಲ್ಲಿ ಜೇನುತುಪ್ಪವನ್ನು, ಮೊಸರನ್ನು, ಉಪ್ಪನ್ನು ಹಾಕಿ ಕಲೆಸಿ ಹೊಸ ರುಚಿ ಟ್ರೈ ಮಾಡಬಹುದು. ಇದನ್ನು ನೆಕ್ಕು ಅಂತ ಹೇಳಿದ. ಅವಳೇನು ಮಾಡಿದ್ಲು? ನೆಕ್ಕುದ್ಲು. ತಸ್ಯ ಸಾಪಾನ ಮಾತಾದ್ಯ ದೇವಿ ಪರಿಹರತ್ತದಾ ತಮುವಾಚ ತತಸ್ಸೋಥ ಯತ್ತೇ ಪರಿಹೃತಂ ಶುಭೇ ವಿನಾಪಾನಂ ಕುಮಾರಂ ತು ಜನಯಿಷ್ಯಸಿ ಪೂರ್ವಜಂ. ಆಗ ಅವನೇನು ಮಾಡಿದ? ಅವಳು ಏನೋ ಅದರಲ್ಲೂ ಕೂಡ, ಅಯ್ಯೋ ಈ ಮಗುವಿಗೆ ಇವನು ಎಂತಹ ಮಗು ಕೊಡ್ತಾನೋ ಏನೋ, ಮೊದಲೇ ಕುರುಡ, ಇವನು ಕೈ ನೆಕ್ಕಲಿಕ್ಕೆ ಹೇಳ್ತಾ ಇದ್ದಾನೆ, ಏನು ಕೊಡ್ತಾನೋ ಏನೋ, ಯಾವ ಮಗು ಕೊಡ್ತಾನೋ ಏನೋ, ಅದಕ್ಕೇನು ಅಂಗವೈಕಲ್ಯ ಇರುತ್ತೋ ಏನೋ ಅಂತ ಅನ್ಕೊಂಡ್ಬಿಟ್ರು. ಅದಕ್ಕೆ ಅವನು ಹೇಳಿದ, ನೋಡು, ನಿನ್ನ ಮಗುವಿಗೆ ನಿನಗೇನು ಮಗು ಬರುತ್ತೆ ಅದಕ್ಕೆ ಮಧ್ಯಭಾಗವೇ ಇರಲ್ಲ, ವಿಸರ್ಜನೆ ಇಲ್ಲ, ಮಧ್ಯಭಾಗವೇ ಇಲ್ಲ, ಆ ತರಹದ ಒಂದು ಮಗು ಬರುತ್ತೆ ಅಂತ ಹೇಳಿ. ಕೂತ್ಕೊಳ್ಳಿಕ್ಕಾಗಲ್ಲ, ವಿಸರ್ಜನೆ ಇರಲ್ಲ, ಅಂತಹ ಒಂದು ಮಗು ಬರಲಿ ಅಂತ ಅಂದ್ಬಿಟ್ಟ ಅವನು. ತಸ್ಮಾತ್ ದೀರ್ಘತಮಾಂಗೇಚು ಕುಕ್ಷೋ ಸ್ಪೃಷ್ಟ್ವೇದಮಬ್ರವೀತ್ ಪ್ರಾಶಿತಂ ಯದ್ಯದಂಗೇಚು ನ ಸೋಪಸ್ಥಂ ಶುಚಿಸ್ಮಿತೆ ತೇನ ತಿಷ್ಠಂತಿ ತೇ ಗರ್ಭೆ ಪೌರ್ಣಮಾಸ್ಯಾಂ ಇವೋಡುರಾಟ್. ಈ ತರಹದ ಒಂದು ಮಗು ಬರಲಿ ಅಂತ. ಆದರೆ ಅವರು ಉಳಿದ ಎಲ್ಲ ಅಂಗಗಳು ಇರುತ್ತೆ. ಮತ್ತೆ ಆ ತರಹದ ಮಕ್ಕಳು ಹುಟ್ಟಿದ್ರು. ಅವರೇ ಈ 5 ಜನ: ಅಂಗ, ವಂಗ, ಕಳಿಂಗ, ಪುಂಡ್ರ, ಸುಷ್ಮ, ಹೀಗೆ ಅಂತ. ಇದೇನಿದು ವಿಚಿತ್ರವಾದ ಮಕ್ಕಳು. ಇರ್ಲಿ, ಜ್ಞಾನಿಗಳಾಗಿದ್ರು, ಬಲಿಷ್ಠರಾದ್ರು, ರಾಜ್ಯ ಎಲ್ಲ ಮಾಡಿದ್ರು. ಆದರೆ ಅದೊಂದು ಅಂಗ ಇಲ್ಲ. ಅದೇನು ವಿಚಿತ್ರವಾದ ಮಕ್ಕಳು, ಅವ್ರು ಹೇಗೆ ಕೂತ್ಕೊಳ್ತಾ ಇದ್ರೋ, ಹೇಗೆ ಹೇಳ್ತಾ ಇದ್ರೋ, ಅದೊಂದು ಇಲ್ಲಿಲ್ಲ. ತಥೋ ಮಾನುಚಯೋನ್ಯಾಂಸ ಜನಯಾಮಾತ ವೈಪ್ರಜಾ ತತಸ್ತಂ ದೀರ್ಘತಮತಂ ಸುರಭಿರ್ವಾಕ್ಯಮಬ್ರವೀತ್ ವಿಚಾರ್ಯ ಯಸ್ಮಾತ್ ಗೋಧರ್ಮಂ ಪ್ರಮಾಣಂ ತೇ ಕೃತಂ ವಿಭೋ ಶಕ್ತ್ಯಾ ಚಾನ್ಯಯಾಸ್ಮಾಸು
ತೇನ ಪ್ರೀತಾಸ್ಮಿತೇನ ಘಾಂ. ಈ ರೀತಿ ಯಾರಿಗೂ ಸಾಧ್ಯವಾಗದ, ಯಾರಿಗೂ ಕಲ್ಪನೆಗೆ ಕೂಡ ಬರದ 5 ಜನ ಮಕ್ಕಳನ್ನ ಹುಟ್ಟಿಸಿದರು. ಇದು ಸುರಭಿಗೆ ತಲುಪಿತು. ಅವಳು ಗೋಮಾತೆ, ಅವಳು ಬಂದ್ಲಂತೆ. ಅವಳು ಬಂದು ಹೇಳಿದಳಂತೆ, ಎಂತಹ ಒಂದು ವಿಚಿತ್ರವಾದ ಮಕ್ಕಳನ್ನು ನೀನು ಪಡೆದಿದ್ದಿ, ನಮ್ಮ ಧರ್ಮವನ್ನು ತಿಳಿದು ನಮ್ಮಂತೆ ಮನುಷ್ಯರನ್ನು ಪಡಿಬೇಕು ಅಂತ ನೀನು ಪ್ರಯತ್ನ ಪಟ್ಟೆ, ಬಹಳ ಖುಷಿಯಾಯಿತು. ನೋಡಪ್ಪ, ನಾನು ನಿನಗೊಂದು ವರ ಕೊಡ್ತೇನೆ. ತಸ್ಮಾತ್ ತುಭ್ಯಂ ತಮೋ ದೀರ್ಘಂ ಆಘ್ರಾಯಾಪನುದಾಮಿ ವೈ. ನಿನ್ನನ್ನು ಮೂಸುತ್ತೇನೆ. ನಿನ್ನನ್ನು ಮೂಸಿದರೆ ನಿನಗೆ ಕುರುಡುತನ ಹೋಗುತ್ತೆ. ಇದು ನಾನು ನಿನಗೆ ಕೊಡುವ ಮೊದಲನೆಯ ವರ. ಬಾರ್ಹಸ್ಪತ್ಯಸ್ತತೈವೇಚ ಪಾಪ್ಮಾ ವೈತಿಷ್ಠಸಿ ತ್ವಯಿ ಜರಾ ಮೃತ್ಯುಂ ತಮಶ್ಚೈವ ಆಘ್ರಾಯಾಪನುದಾಮಿತೇ. ಆದರೆ ಬೃಹಸ್ಪತಿಯ ಅಪಚಾರದಿಂದ ಉಂಟಾದ ಈ ಪಾಪ ನಿನಗೆ ಪರಿಹಾರ ಆಗತ್ತೆ. ಅದರೊಟ್ಟಿಗೆ ನಿನ್ನ ಮುದಿತನ, ನಿನ್ನ ಮೃತ್ಯು, ನಿನ್ನ ಕತ್ತಲು ಎಲ್ಲವನ್ನ ನಾನು ಪರಿಹಾರ ಮಾಡ್ತೇನೆ ಅಂತ ಆ ಸುರಭಿ ಅವನ ಮೈಯ ಪರಿಮಳವನ್ನ ಮೂಗಿನಿಂದ ಹೀರಿತು. ಅಷ್ಟರೊಳಗಡೆ ಒಳ್ಳೆ ಶರೀರ ಬಂದ್ಬಿಡ್ತು ಅವನಿಗೆ. ಚಕ್ಷುಷ್ಮಾನಶ್ಚತತೋ ಭವತ್. ಆ ಕತ್ತಲು ಹೋಯಿತು, ಕಣ್ಣು ಉಂಟಾಯಿತು. ಗೋಭ್ಯಾಹತೆ ತಮಸಿ ವೈ ಗೌತಮಸ್ತು ತಮೋಭವತ್. ಈ ರೀತಿ ಗೋವು ಅವನನ್ನು ಚೆನ್ನಾಗಿ ಮೂಸಿದ್ದರಿಂದ ಅವನಿಗೆ ಗೌತಮ ಅಂತ ಹೆಸರು ಬಂತು. ಆ ಗೌತಮ ಗೋವು ಹೀರಿದ ತಮಃ, ಕತ್ತಲನ್ನು ಹೊಂದಿರುವವ, ಅದಕ್ಕೆ ಗೌತಮ ಅಂತ. ಆಮೇಲೆ ಅದು ಬೈಗುಳಕ್ಕೆ ಸೀಮಿತ ಆಗಿ ಹೋಯಿತು, ಗೋತಮ ಅಂತ. ಗೋತಮ ಅಂದ್ರೇನು? ಗೋವಿನಂತೆ ಇರುವವ. ಸಂಸ್ಕೃತದಲ್ಲಿ ಒಂದು ಪದ ಉಂಟು, ಯಥಾಜಾತ ಅಂತ. ಹುಟ್ಟಿದಾಗ ಹೇಗಿದ್ನೋ ಈಗಲೂ ಹಾಗೇ ಇದ್ದಾನೆ ಅಂತ. ಹಾಗೆ ಇನ್ನೊಂದು ಪದ ಗೋತಮ ಅಂತ. ಗೋತಮ ಅಂದ್ರೆ ಸೇಮ್ ಎತ್ತಿನ ತರ ಇದ್ದಾನೆ, ಭೋಳೆ ಅನ್ನುವ ಅರ್ಥದಲ್ಲಿ. ಕಾಕ್ಷೀವಾನಸ್ತು ಗತ್ವಾ ಸಹ ಪಿತ್ರ ಗಿರಿಯುರಜಂ ದೃಷ್ಟ್ವಾ ಸ್ಪೃಷ್ಟ್ವಾ ಪಿತೃವೈತಃ ಶುಪವಿಷ್ಟಶ್ಚಿರಂ ತಪಃ. ಆಮೇಲೆ ಅವನೇನು ಮಾಡಿದ? ತಪಸ್ಸಿಗೆ ಅಂತ ಹೋದ. ಇವನ ಮಗ ಇದ್ನಲ್ಲ ಕಕ್ಷೀವಾನ್ ಅಂತ, ಬೇರೆ ಯೋನಿಯಲ್ಲಿ ಹುಟ್ಟಿದವ, ಅವನು ಬಂದ. ಅಪ್ಪನ ಬಳಿ ಬಂದು ತಪಸ್ಸಿಗೆ ಕೂತ್ಕೊಂಡ. ಅಪ್ಪನ ಹತ್ತಿರ ಬಂದು ತಪಸ್ಸಿಗೆ ಕುಳಿತುಕೊಂಡು ಏನು ಮಾಡಿದ? ಒಂದು ಮಾತು ಹೇಳಿದ, ಅಪ್ಪ, ನಾನು ಈ ಶರೀರವನ್ನು ಬಿಡುತ್ತೇನೆ, ಬೇರೆ ಶರೀರವನ್ನು ಹೊಂದುತ್ತೇನೆ. ಈ ಶರೀರದಲ್ಲಿ ಕೆಲವು ದೋಷಗಳಿದೆ, ಆ ದೋಷ ಮುಂದಿನ ಶರೀರದಲ್ಲಿ ಬರದಂತೆ ಮಾಡು ಅಂತ. ಹಾಗೆಯೇ ಆ ಶರೀರವನ್ನು ಬಿಟ್ಟು ಬೇರೆ ಶರೀರವನ್ನು ಗರ್ಭದ ಹೊರಗಡೆಯೇ ಹೊಂದಿದ. ತತೋಬ್ರವೀತ್ ಪಿತಾ ತಂ ವೈ ಪುತ್ರವಾನಸ್ಮ್ಯಹಂ ತ್ವಯಾ ಸತ್ಪುತ್ರೇಣ ತು ಧರ್ಮಜ್ಞ ಕೃತಾರ್ಥೋಹಂ ಯಶಸ್ವಿನಾ. ಈ ರೀತಿ ಕಕ್ಷೀವಾನ್ ಅನ್ನುವವನು ಬೆಳೆದು ಬಂದು ಬ್ರಹ್ಮನ ಮನೆಗೆ ಹೋಗಿ 1000 ಮಕ್ಕಳನ್ನು ಪಡೆದ. ಅದರಲ್ಲಿ 500 ಜನಕ್ಕೆ ಕೌಷ್ಮಾಂಡರು ಅಂತ ಕರೆದರು, ಇನ್ನು 500 ಜನಕ್ಕೆ ಗೌತಮ ಗೋತ್ರದವರು ಅಂತ ಕರೆದರು. ಈ ರೀತಿಯಾಗಿ 2 ಪ್ರತ್ಯೇಕವಾದ ಗೋತ್ರ ಆಯಿತು. ಈಗ ಕೌಷ್ಮಾಂಡ ಗೋತ್ರದವರು ಎಲ್ಲಿದ್ದಾರೋ ಗೊತ್ತಿಲ್ಲ, ಗೌತಮ ಗೋತ್ರದವರಂತೂ ಇದ್ದಾರೆ. ಇತ್ಯೇಚ ದೀರ್ಘತಮತೋ ಬಲಿರ್ವೈರೋಚನಸ್ಯ ಚ ಸಮಾಗಮೋವಕ್ಕಥಿತಃ ಸಂತತಿಶ್ಚೋಭಯೋಸ್ತದಾ. ಈ ರೀತಿ ಒಂದು ವಿಚಿತ್ರವಾದ ಮಕ್ಕಳ ಕಥೆ, ವಿಚಿತ್ರವಾದ ಸೃಷ್ಟಿಯ ಕಥೆ. ಇತ್ತ ಬಲಿ ಏನಿದ್ದಾನೆ, ಈ 5 ಜನರನ್ನ ಇಡೀ ರಾಷ್ಟ್ರದ ರಕ್ಷಣೆಗೆ ಹಾಕಿದ. ಅಲ್ಲ, ಬೇರೆ ಬೇರೆ ಪೋಸ್ಟು, ಬ್ಯಾಕ್ಲಾಗು, ಖಾಲಿಯಾಗಿರುವ ಹುದ್ದೆಯನ್ನ ತುಂಬೋದಿಲ್ವೇ ಅಂತ ಕೇಳಿದ್ರು.
ಅದಕ್ಕೆ ಅವನು ಪಂಚ ಅಲಂ ಅಂದ, 5 ಜನ ಸಾಕು ಅಟ್ಟೆ. ಪಂಚಾಲ ದೇಶ ಅಂತ ಆ ದೇಶ ಆಗಿ ಹೋಯ್ತು. ಅದೃಶ್ಯ ಸರ್ವಭೂತಾನಾಂ ಕಾಲಾಪೇಕ್ಷ ವೈ ಮುನಿ. ಆಮೇಲೆ ಏನು ಮಾಡಿದ? ಬಲಿ ತನ್ನ ಮಕ್ಕಳಿಗೆ ರಾಜ್ಯವನ್ನ ಕೊಟ್ಟು ಮುಂದೆ ಹೊರಟ. ಕಾಲವನ್ನ ಪ್ರತೀಕ್ಷೆ ಮಾಡ್ತಾ ದೇಹ ಬೀಳೋದನ್ನ ತಪಸ್ಸಿನಿಂದ ಕಾಲ ಕಳೆದ. ತತ್ರಾಂಗಸ್ಯ ತುದಾಯಾದ ರಾಜ ಸಿದ್ಧಧಿವಾಹನ. ಈ ಮೊದಲನೆಯ ಅಂಗ ಅಂತ ಇದ್ನಲ್ಲ, ಆ ಅಂಗನ ಮಗ ಹೆಸರು ದಧಿವಾಹನ ಅಂತ. ದಧಿವಾಹನ, ಕ್ಷೀರದಧಿವಾಹನ ಅಂತ ಅನ್ಕೋಬೇಡಿ. ಈಗ ಡೈರಿ ವ್ಯಾನ್ಗಳು ಬರುತ್ತಲ್ಲ, ಅದಲ್ಲ, ದಧಿವಾಹನ ಅಷ್ಟೆ. ಆ ದಧಿವಾಹನನ ಮಗ ದಿವಿರಥ ಅಂತ. ದಿವಿರಥನ ಮಗ ಧರ್ಮರಥ ಅಂತ. ಧರ್ಮರಥನ ಮಗ ಶ್ರೀಮಾನ್ ಅಂತ. ಅವನ ಮಗ ಸೋಮ, ಅವನ ಮಗ ಸತ್ಯರಥ, ಅವನ ಮಗ ದಶರಥ. ಆ ದಶರಥನಿಗೆ ಲೋಮಪಾದ ಅಂತ ಇನ್ನೊಂದು ಹೆಸರಿತ್ತು. ಇವರೆಲ್ಲ ಏನ್ ಅನ್ಕೊಂಡ್ಬಿಟ್ಟಿದಾರೆ ಗೊತ್ತಾ? ಈಗ ಲೋಮಪಾದನಿಗೊಬ್ಳು ಮಗಳಿದ್ಲು, ಅವಳ ಹೆಸರು ಶಾಂತ ಅಂತ. ಅವಳು ದಶರಥನ ಮಗಳು. ದಶರಥ ಒಬ್ಬ ಇದ್ದಾನೆ, ರಾಮನ ಅಪ್ಪ ದಶರಥ. ಆ ರಾಮನ ಅಪ್ಪ ದಶರಥ ಮಗಳನ್ನ ಹೆತ್ತು ಲೋಮಪಾದನಿಗೆ ಕೊಟ್ಟ ಅಂತ. ಆದ್ರೆ ಮತ್ಸ್ಯಪುರಾಣ ಹೇಳುತ್ತೆ, ನಿಮ್ಮ ಕಥೆ ಅಲ್ಲ ಅದು. ಅವನ ಹೆಸರು ದಶರಥ ಅಂತ. ಅವನ ಪಾದದಲ್ಲಿ ಲೋಮ ಇತ್ತು, ಅಥವಾ ಲೋಕಮಹಿತ ಪಾದ, ಲೋಕ ಎಲ್ಲ ಗೌರವಿಸಿದ ಪಾದ. ಇಬ್ರು ಏಕೆ ಇಬ್ರು ಹೆಸರು, ಒಂದೇ ಹೆಸರಿರುವ ಇಬ್ರು ಸ್ನೇಹಿತರು ಇರಬಾರ್ದ? ಇರ್ತಾರೆ. ಹಾಗಾಗಿದ್ದದು ಅದೇ, ಅದರಿಂದಾಗಿ ರೋಮಪಾದ. ಅದರಿಂದಾಗಿ ದಶರಥ ಅನ್ನೋದು ನಾರಾಯಣ ಪಂಡಿತರು ಏನು ಹೆಸರು ಬಳಸ್ತಾರೆ? ನಾರಾಯಣ ಪಂಡಿತಾಚಾರ್ಯ ಏನು ಹೇಳಲ್ಲ, ಲೋಮಪಾದ. ಹೌದು ಹೌದು ಹೌದು. ದಶರಥ ಬೇರೆ, ಲೋಮಪಾದ ಬೇರೆ. ಒಂದೊಮ್ಮೆ ದಶರಥನಿಗೆ ಶಾಂತ ಅನ್ನುವ ಮಕ್ಕಳಿದ್ದಿದ್ರೆ ಅವನೇನ್ ಮಾಡೋನು? ಪುತ್ರಿಕಾ ಪುತ್ರ ಧರ್ಮದಿಂದ ವ್ಯವಸ್ಥೆ ಮಾಡ್ಕೊಳ್ಳೋನು. ಹೀಗೆ ದಶರಥ ಈ ಲೋಮಪಾದನಿಗೆ ಶಾಂತ ಅನ್ನುವ ಮಗಳು. ಆ ಮಗ ಒಬ್ಬ ಇದ್ದ, ಅವನ ಹೆಸರು ಚತುರಂಗ ಅಂತ. ಆ ಚತುರಂಗ ಅನ್ನುವ ಮಗ ಹುಟ್ಟಿದ್ದು ಋಷ್ಯಶೃಂಗನ ಪ್ರಸಾರದಿಂದಲೇ. ಚತುರಂಗನ ಮಗನ ಹೆಸರು ಪೃಥುಲಾಕ್ಷ ಅಂತ. ಪೃಥುಲಾಕ್ಷನ ಮಗನ ಹೆಸರು ಚಂಪ ಅಂತ. ಆ ಚಂಪನಿಂದಲೇ ಚಂಪಾ ಅನ್ನುವ ಪಟ್ಟಣ ಆಯಿತು. ಆ ಮೊದಲು ಮಾಲಿನಿ ಅಂತ ಇತ್ತು. ಆ ಮಾಲಿನಿ ಅನ್ನುವ ಪಟ್ಟಣಕ್ಕೆ ಚಂಪಾ ಅಂತನ್ನುವ ನಾಮಕರಣ ಆಯಿತು. ಆಮೇಲೆ ಅವನ ಮಗ ಹರಿಯಂಗ ಅಂತ, ಚಂಪನ ಮಗ. ಆ ಹರಿಯಂಗನ ಮಗನ ಹೆಸರು ವಾರಣ ಅಂತ. ಅವತಾರಯ ಮಾತಮಹೀಂ ಮಂತ್ರೈರ್ವಾಹನಮುತ್ತಮಂ. ಅವನೇನು ಮಾಡಿದ? ವಾರಣ ಅಂತ ಹೇಳಿದ್ರೆ ಅವನು ಯಾವುದೇ ದಿಕ್ಪಾಲ ಆನೆಗಳನ್ನ, ದಿಗ್ಗಜಗಳು ಅಂತೇನು ಹೇಳ್ತಾರೆ, ಅದು ಬೇಕು ಅಂದ್ರೆ ಅವನು ಮುಂದೆ ಬಂದು ನಿಲ್ತಾ ಇತ್ತು. ಆ ಥರದ್ದೊಂದು ಸಿದ್ಧಿ. ಅದಕ್ಕೆ ಅವನು ಮಿಸ್ಟರ್ ಆನೆ, ವಾರಣ ಅಂತಾನೆ ಹೆಸರು. ಆಮೇಲೆ ಈ ಬೃಹತ್ಕರ್ಮ ಅಂತ ಇದ್ದ, ಅವನ ಮಗ. ಅವನ ಹೆಸರು, ಅವನ ಮಗ ಬೃಹದ್ಭಾನು. ಬೃಹದ್ಭಾನುವಿಗೆ ಒಬ್ಬ ಮಗ ಜಯದ್ರಥ ಅಂತ. ಜಯದ್ರಥನ ಮಗ ಬೃಹದ್ರಥ. ಬೃಹದ್ರಥನ ಮಗ ವಿಶ್ವಜಿತ್. ಅವನ ಮಗ ಮತ್ತೆ ಅಂಗ. ಅವನ ಮಗ ಕರ್ಣ. ಕರ್ಣನಿಗೆ ವೃಷಸೇನ ಅಂತ ಒಬ್ಬ ಮಗ. ಅವನ ಮಗ ಪೃಥುಸೇನ ಅಂತ. ಈ ರೀತಿ ಅಲ್ಲಿ ಅಂಗನ ವಂಶ ಕೊನೆಗಂಡಿತು. ಇಲ್ಲ ಇಲ್ಲ ಇಲ್ಲ, ಏನ್ ಸಂಬಂಧ ಇಲ್ಲ, ಬೇರೆನೇ ಹೆಸರು. ಎಷ್ಟು ಜನ ಇದ್ರು ಅವಾಗ? ಹೌದು, ಕರ್ಣನ ಮಗನ ಹೆಸರು ವೃಷಸೇನ ಅಂತ. ಹೌದೌದು.
ಅದು ಅಂಗದೇಶ ಅಂಗದೇಶ ಬೇರೆ. ಸಿಂಗುಲರ್ ಬಂತಲ್ಲ. ಅದೇ ಅದೇ ಅದೇ. ಈ ರೀತಿ ಆಯ್ತು. ಬೃಹದ್ಭಾನುಸುತೋ ಜಜ್ಞೆ ರಾಜ ನಾಮ್ನ ಬೃಹನ್ಮನಃ. ಬೃಹದ್ಭಾನು ಅಂತ ಒಬ್ಬ ಇದ್ದ, ಅವನ ಮಗನ ಹೆಸರು ಬೃಹನ್ಮನ. ಬೃಹನ್ಮನನಿಗೆ ಇಬ್ಬರು ಹೆಂಡತಿಯರು, ಯಶೋದೇವಿ ಮತ್ತೆ ಸತ್ಯ ಅಂತ. ಈ ಯಶೋದೇವಿಗೆ ಜಯದ್ರಥ ಜೊತೆಯಾಗಿ ಅಲ್ಲಿ ಬೇಕಾದಷ್ಟು ವಿಜಯ, ಬೃಹತ್ ಪುತ್ರ, ಅವನ ಮಗ ಸತ್ಯಕರ್ಮ ಅಂತೆಲ್ಲ ಬಂದರು. ಅವನ ಮಗ ಸೂತನಾಗಿ ಅಧಿರಥ ಅಂತ ಆದ. ಆ ಅಧಿರಥನ ಮಗ ಕರ್ಣ ದತ್ತಕ್ಕೆ ಬರ್ತಾನೆ. ಕರ್ಣನನ್ನ ಅವರು ಸ್ವೀಕಾರ ಮಾಡಿದ, ಅಲ್ಲಿಗನ್ವಯ. ಆದರೆ ಇದು ಅಂಗದೇಶದಲ್ಲಿಯೇ ಹೀಗಾಯ್ತು. ಈ ರೀತಿ ತಚ್ಚೇದಂ ಸರ್ವಮಾಖ್ಯಾತಂ ಕರ್ಣಂ ಪ್ರತಿ ಯಥೋದಿತಂ. ಕರ್ಣನೂ ಕೂಡ ಎಲ್ಲೋ ಒಂದು ಕಡೆ ಪೂರ್ವವಂಶದ ಕುಡಿಯೇ, ಆದರೆ ಅವರ ಅಪ್ಪ ಅವರ ತಾತ ಎಲ್ಲ ಸೂತರಾಗಿತ್ತು ಅಷ್ಟೇ. ಇಲ್ಲಿಗೆ 48ನೆಯ ಅಧ್ಯಾಯ. ಸೂತವಾಚ. ಇನ್ನೊಂದು ಕವಲನ್ನು ಹೇಳ್ತಾರೆ. ಪೂರ್ವಿನ ಮಗ ಜನಮೇಜಯ ಅಂತ, ಜನಮೇಜಯನ ಮಗ ಪ್ರಾಚೀನ್ವಾನ್ ಅಂತ, ಪ್ರಾಚೀನ್ವಂತನ ಮಗ ಮನಸ್ಸು, ಮನಸ್ಸುವಿನ ಮಗ ಪೀತಾಯುಧ, ಪೀತಾಯುಧನ ಮಗ ದುಂದು, ದುಂದುವಿನ ಮಗ ಬಹುವಿಧ, ಬಹುವಿಧನ ಮಗ ಸಂಪಾತಿ, ಸಂಪಾತಿಯ ಮಗ ರಂಭವರ್ಚ, ರಂಭವರ್ಚನ ಮಗ ಭದ್ರಾಶ್ವ, ಭದ್ರಾಶ್ವನಿಗೆ 10 ಜನ ಮಕ್ಕಳು. ರುಚೇಪು, ಋಷೇಯು, ಕಕ್ಷೇಯು, ಸನೇಯು, ಧೃತೇಯು, ವಿನೇಯು, ಸ್ಥಲೇಯು, ಧರ್ಮೇಯು, ಸನ್ನತೆಯು, ಪುಣ್ಯೇಯು ಅಂತ. ಈ ಮೊದಲನೇ ಅವನು ರುಚೇಯು ಅಂತ ಇದ್ನಲ್ಲ, ಅವನ ಹೆಂಡತಿ ಜ್ವಲನ, ಅವಳು ತಕ್ಷಕ ಅನ್ನುವ ನಾಗನ ಮಗಳು. ಅಲ್ಲಿ ಒಬ್ಬ ಮಗ ಹುಟ್ಟಿದ ಅಂತಿನಾರ ಅಂತ. ಅಂತಿನಾರನಿಗೆ ಒಬ್ಬ ಮಗ ಹುಟ್ಟಿದ ಅಮೂರ್ತರಯ ಅಂತ. ಆ ಅಮೂರ್ತರಯನ ಮಗ ತ್ರಿನವ ಅಂತ. ಆ ತ್ರಿನವನಿಗೆ ಒಬ್ಬಳು ಹೆಂಡತಿ ಮಗಳು ಗೌರಿ ಅಂತ. ಆ ಗೌರಿಯ ಮಗ ಮಾಂಧಾತ. ಇಲಿನಾತು ಯಮಸ್ಯಾಸೀತ್ ಕನ್ಯಾಯ ಜನಯತ್ಸುತಾನ್ ಬ್ರಹ್ಮವಾದ ಪರಾಕ್ರಾಂತಾನ್ ಶುಭದಾತ್ವಿಲಿನಾಶಭೂತ್. ಇಲಿನ ಅಂತ ಒಬ್ಬಳು ಇದ್ಲು. ಇಲಿನ ಅಂತ ಅವಳ ಹೆಸರು. ಇಲಿಯಾನ ಅಲ್ಲ, ಇಲಿನ. ಇಲಿಯಾನ ಅಂತ ಕ್ರೈಸ್ತರ ಹೆಸರಿಟ್ಕೋತಾರೆ, ಇವಳು ಇಲಿನ ಅಷ್ಟೆ. ಬ್ರಹ್ಮವಾದ ಪರಾಕ್ರಾಂತಾನ್. ಅವರು ಬಹಳ ಜನ ಮಕ್ಕಳನ್ನು ಪಡೆದ್ಲು ಇಲಿನ ಅನ್ನುವವಳು. ಆ ಇಲಿನ ಅನ್ನುವವಳು ಪಡೆದ ಮಕ್ಕಳು ಎಲ್ಲರೂ ಕೂಡ ಬ್ರಹ್ಮವಾದ ಪರಾಕ್ರಾಂತರು. ವೇದವನ್ನು ನೋಡಿ ಮಾರು ಹೋಗಿ ಆಯ್ತು ನಾವಿನ್ ಬ್ರಾಹ್ಮಣರಾಗ್ತೇವೆ ಅಂತ ಅಲ್ಲಿ ಕೊಟ್ಟೋದು. ಯಾರೊಬ್ಬರೂ ಕ್ಷತ್ರಿಯರಾಗಿ ಮುಂದುವರಿಲಿಲ್ಲ, ಆಯ್ತಾ. ಆದರೆ ಅವಳಿಗೊಬ್ಳು ಮಗಳಿದ್ಲು, ಉಪದಾನವಿ ಅಂತ. ಆ ಉಪದಾನವಿ ಅವಳು ಇಲಿಲ ಅನ್ನುವಳನ್ನ ಮದುವೆ ಆದ್ಲು. ಇಲಿಲ, ಇಲಿನಾಳ ಮಗ ಇಲಿಲ. ಆ ಇಲಿಲ ಏನಿದ್ದಾನೆ ಅವನು ದುಷ್ಯಂತನನ್ನ ಪಡೆದ. ಅವನು ಐಲಿನೇಯ ಅಥವಾ ಐಲಿಲೇಯ. ದುಷ್ಯಂತ ನಮ್ಮ ಪ್ರಸಿದ್ಧ ದುಷ್ಯಂತನೇ. ಈ ದುಷ್ಯಂತನಿಗೆ 4 ಜನ ಮಕ್ಕಳು ಬಂದರು. ವಾಸ್ತವಿಕವಾಗಿ ದುಷ್ಯಂತನಿಗೆ 3 ಜನ ತಮ್ಮಂದಿರು, ಋಷ್ಯಂತ, ಪ್ರವೀರ, ಅನಘ ಅಂತ. ಆದರೆ ದುಷ್ಯಂತ ಏನು ಮಾಡಿದ, ತನ್ನ ಪರಾಕ್ರಮದಿಂದ ಚಕ್ರವರ್ತಿಯಾದ. ದುಷ್ಯಂತನ ಮಗ ಭರತನ ಶಕುಂತಲೆಯಲ್ಲಿ ಹುಟ್ಟಿದ್ದು ಭರತ. ಅದರಿಂದಾಗಿ ಇವರೆಲ್ಲ ಭಾರತರು. ಆದರೆ ಭಾರತಕ್ಕೆ ಭಾರತ ಅಂತ ಹೆಸರು ಬಂದದ್ದು ದುಷ್ಯಂತನ ಮಗ ಭರತನಿಂದ ಅಲ್ಲ. ಎಲ್ಲರೂ ತಪ್ಪು ತಿಳ್ಕೊಂಡಿದ್ದಾರೆ. ದುಷ್ಯಂತನ ಮಗ ಭರತನಿಂದಲೇ ಇವರೆಲ್ಲ ಭಾರತರು ಅಂತ ಆಗಿದ್ದು ಅಂತ ಅಲ್ಲ. ಇದಕ್ಕೆ ಮೊದಲು ಆಂಜನಾಭ ಅಂತ ಕರೀತಾ ಇದ್ರು ಈ ವರ್ಷಕ್ಕೆ.
ಆ ಆಂಜನಾಭ ವರ್ಷ ಈ ಋಷಭನಾಮಕ ಪರಮಾತ್ಮನ ಮಗ ಭರತನಿಂದ ಭಾರತ ಅಂತ ಆಗಿದ್ದು, ಭಾರತ ವರ್ಷ ಅಂತ ಆಯ್ತಾ. ಅವನಿಗೆ ಶಕುಂತಲೆಯಲ್ಲಿ ಭರತ ಮೂಡಿದಾಗ ಅವನದನ್ನು ಸ್ವೀಕರಿಸಲಿಲ್ಲ. ಆಗ ಶರೀರವಾಣಿ ಆಯಿತು. ಮಾತಾ ಭಸ್ತ್ರಾ ಪಿತುಪುತ್ರ ಏನ ಜಾತಸ್ಸಯೇವತಃ ಭರಸ್ವಪುತ್ರಂ ದುಷ್ಯಂತ ಮಾವಮಂಸ್ಥಾಶ್ಚ ಕುಂತಲಾಂ. ಮಾತಾ ಭಸ್ತ್ರ, ತಾಯಿ ಅನ್ನುವವಳು ಚರ್ಮದ ಚೀಲ, ತಂದೆಯ ಮಗ ನಿಜವಾಗಿಯೂ. ಆದ್ದರಿಂದಾಗಿ ಮಾತಾ ಭಸ್ತ್ರ ಪಿತುಪುತ್ರ ಏನ ಜಾತ ಸಯೇವತಃ, ಯಾರಿಂದ ಹುಟ್ಟಿದನೋ ಅವನೇ. ದುಷ್ಯಂತ ಭರಸ್ವಪುತ್ರಂ, ಇದು ನಿನ್ನದೇ ಮಗ, ನೀನು ಅವನನ್ನು ಹೊರಬೇಕು, ನೀನು ಅವನನ್ನು ಸಾಕಬೇಕು. ಹೊರಬೇಕು ಅಂದ್ರೇನು? ಸಾಕಬೇಕು. ಮಾವಮಂಸ್ಥಾಹ ಶಕುಂತಲಾಂ, ಶಕುಂತಲೆಯನ್ನ ಯಾವುದೇ ಕಾರಣಕ್ಕೂ ಅವಮಾನ ಮಾಡಬೇಡ ಅಂತ ಹೇಳಿದ್ರಿಂದ ಆ ಮಗುವಿನ ಹೆಸರು ಭರತ ಅಂತ. ಅದಕ್ಕೆ ಮೊದಲು ಸರ್ವದಮನ ಅಂತ. ಎಲ್ಲರನ್ನೂ ಹಿಡಿದು ಕಾಡ್ತಾ ಇದ್ದ ಅವನು. ಸಿಂಹವನ್ನ, ಹುಲಿಯನ್ನ, ಎಲ್ಲಗಳನ್ನು ಕೂಡ ಹಿಡಿದು ತನಗೆ ಇಚ್ಛೆಗೆ ಅನುಗುಣವಾಗಿ ಬಗ್ಗಿಸ್ತಾ ಇದ್ದ. ಅದಕ್ಕೆ ಅವನಿಗೆ ಸರ್ವದಮನ ಅಂತ. ಹೌದು, ಅವನು ಚಿಕ್ಕ ಹುಡುಗ ಆಗಿದ್ದ ಕಾಡಿನಲ್ಲಿದ್ದಾಗ. ಆ ಕಾಡಿನಲ್ಲಿರುವ ಮಗು ನಾಡಿಗೆ ಬಂತು. ಈ ಅಶರೀರವಾಣಿ ಆಯಿತು. ಅದಕ್ಕೆ ಅವನ ನಾಮಕರಣ ಅವತ್ತಿನಿಂದ ಭರತ ಅಂತ ಆಯಿತು. ಈ ಭರತನಿಗೆ 9 ಜನ ಮಕ್ಕಳು. ಅಲ್ಲಿ ಅವನ ಮಕ್ಕಳನ್ನು ಹುಟ್ಟಿಸಿದಾಗ ಪ್ರತಿಯೊಬ್ಬರು ರಾಣಿಯರು ಆ ಮಗುವನ್ನು ನೋಡೋದು, ಅಯ್ಯೋ ಇದು ಭರತಂತರ ಇಲ್ಲ ಅಂತ ಹೇಳಿ ಅವರೇ ಮಗುವನ್ನು ಕೊಂದು ಬಿಡ್ತಾ ಇದ್ರಂತೆ. ಆ ಕಥೆ ನಮಗೆ ಸ್ಪಷ್ಟವಾಗಿ ದೊರಕಲ್ಲ, ಇಷ್ಟೇ ದೊರಕೋದು. ಅದು ಏನಾಯಿತು ಅಂತ ಗೊತ್ತಿಲ್ಲ. ಆದರೆ ಒಬ್ಬ ಮಗ ಹುಟ್ಟಿದ. ಭರತಶ್ಚ ಭರದ್ವಾಜ ಪುತ್ರಾರ್ಥಂ ಮಾರುತೈಕಥಂ ಸಂಕ್ರಾಮಿತೋ ಮಹಾತೇಜಾ ತನ್ನೋ ಬ್ರೂಹಿ ಯಥಾ ತಥಂ. ಈ ಭರತನ ಮಗನ ಬಗ್ಗೆ ನಮಗೆ ಹೇಳಿ. ಬಹಳ ವಿಚಿತ್ರವಾಗಿದೆ ಈ ಕಥೆ. ಆ ಭರತನ ಮಕ್ಕಳ ಕಥೆಯೇ ವಿಚಿತ್ರ ಅಲ್ಲ. ಯಾಕಾಗಿ ಅವನಿಗೆ ಬಹಳ ಜನ ಹೋಗ್ತಾ ಇದ್ರು. ಮತ್ತೆ ಮಗುವನ್ನ ಪಡೆದ. ಹೇಗೆ? ಮರುದ್ದೇವತೆಗಳಿಂದ ಅವನು ಬೆಳೆದ ಭರತನ ಮಗ. ಅವನದ್ದು ಹೆಚ್ಚು ಗರ್ಭದ ಹೊರಗಡೆಯೇ, ಹೆಣ್ಣಿನ ಗರ್ಭದ ಹೊರಗಡೆಯೇ ಮಗು ಆಗಿದ್ದು. ಅದು ಹೇಗೆ ಅಂತ ಹೇಳಿ ಅಂತ ಋಷಿಗಳೆಲ್ಲ ಕೇಳಿದ್ರು. ಅದು ಏನಿದೆ ಅಂತ ಹೇಳಿ ಇದೆ, ಅದನ್ನು ನಾವು ನಾಳೆ ನೋಡೋಣ. ಆ ಕಥೆ ವಿಸ್ತಾರವಾಗಿದೆ, ಸ್ವಲ್ಪ ಮುಗಿಸಿ ನಿಲ್ಲಿಸ್ಲಿಕ್ಕೂ ಆಗಲ್ಲ. ಇನ್ನು 3 ನಿಮಿಷ ಇದೆ. ಅದರಿಂದ ಆ ಕಥೆಯನ್ನು ಇಲ್ಲಿಗೆ ನಾವು ನಾಳೆ ನೋಡೋಣ. ಇದನ್ನು ಇಲ್ಲಿಗೆ ನಿಲ್ಲಿಸೋಣ, ವಿರಮಿಸೋಣ. ಕೃಷ್ಣಾರ್ಪಣಮಸ್ತು.